ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಅಧಿಸೂಚನೆದ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆಗಳ ಹೆಸರು ಬಗ್ಗೆ ನೋಡೋದಾದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹುದ್ದೆಗಳ ಖಾಲಿ ಅದಾವ. MTS ಅಂತ ಬರ್ತದೆ ಸ್ನೇಹಿತರೆ, MTS ಹುದ್ದೆಗಳ ಖಾಲಿ ಅದಾವ. ಆಮೇಲೆ ಹವಾಲ್ದಾರ್ ಅಂತ ಗಿಸಿಂದೇಳಿ ಹುದ್ದೆಗಳ ಖಾಲಿ ಅದಾವ. ಎರಡು ರೀತಿಯ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಜೂನ್ 27, 2024 ಆಗಿರ್ತದೆ. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಜುಲೈ 31, 2024 ಆಗಿರ್ತದೆ. ಅಂದ್ರೆ ನೀವು ಜುಲೈ 31, 2024 ಅರ್ಜಿ ಹಾಕಿರ್ಬೇಕು ಸ್ನೇಹಿತರೆ. ಅರ್ಜಿಯೊಳಗೆ ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಏನಾದರೂ ಬೈ ಮಿಸ್ಟೇಕ್ ತಪ್ಪಾಗಿತ್ತು, ಯಾವುದಾದ್ರೂ ಕರೆಕ್ಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೂ ಕರೆಕ್ಷನ್ ಮಾಡ್ಲಕ್ಕೂ ಅಪ್ಲಿಕೇಶನ್ ಮತ್ತೊಮ್ಮೆ ಬಿಡ್ತಾರೆ ಸ್ನೇಹಿತರೆ. ಅದು ನೋಡ್ರಿ, ಆಗಸ್ಟ್ 16ರಿಂದ ಆಗಸ್ಟ್ 17 2 ದಿನ ಸಮಯಾವಕಾಶ ಇರ್ತದೆ. ಈ ಆಗಸ್ಟ್ 16ರಿಂದ ಆಗಸ್ಟ್ 17 ನಿಮ್ಮ ಅಪ್ಲಿಕೇಶನ್ದೊಳಗೆ ಏನಾದರೂ ತಿದ್ದುಪಡಿ ಮಾಡೋದಿತ್ತಪ್ಪ ಅಂತಂದ್ರೆ ತಿದ್ದುಪಡಿಯನ್ನು ಮಾಡಬಹುದು. ಈ ಹುದ್ದೆಗಳಿಗೆ ಎಕ್ಸಾಮ್ ತೆಗೆದುಕೊಳ್ಳುವುದರ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ಒಂದೇ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಎಕ್ಸಾಮ್ ಯಾವಾಗ ತಗೊಳ್ಳಾಗ್ತದ ಅಂತ ಒಂದು ಟೆಂಟಿಟಿವ್ ಡೇಟ್ ಕೊಟ್ಟಾರೆ. ಅಕ್ಟೋಬರ್ ಅಥವಾ ನವೆಂಬರ್ 2024 ಎಕ್ಸಾಮ್ ನಡೆಸಲಾಗುವುದು ಅಥವಾ ಪರೀಕ್ಷೆ ನಡೆಸಲಾಗುವುದು ಅಂತ ಒಂದು ಟೆಂಟಿಟಿವ್ ಡೇಟ್ ಕೊಟ್ಟಾರ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತಂದ್ರೆ ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಅದ. ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಅಥವಾ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಏನಾದರೂ ತಾಂತ್ರಿಕ ತೊಂದರೆ ಆಗ್ತಾ ಇತ್ತು ಅಂತಂದ್ರೂ ಕೂಡ ಈ ಹೆಲ್ಪ್ ಲೈನ್ ನಂಬರ್ ಕರೆ ಮಾಡೋದ್ರ ಮೂಲಕ ನಿಮ್ದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ವೇಕೆನ್ಸಿ ಡೀಟೇಲ್ಸ್ ನೋಡೋಣ ಸ್ನೇಹಿತರೆ. ಎಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋಣ. MTS 4887 ಹುದ್ದೆಗಳ ಖಾಲಿ ಅದಾವ. ಹವಾಲ್ದಾರ್ 3439 ಹುದ್ದೆಗಳು ಖಾಲಿ ಅದಾವ. ನೆಕ್ಸ್ಟ್, ವಯೋಮಿತಿ ಬಗ್ಗೆ ನೋಡೋದಾದ್ರೆ 18ರಿಂದ 25 ವರ್ಷ ಒಳಗಿನವರು MTS ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕನಿಷ್ಠ 18 ವರ್ಷ, ಗರಿಷ್ಠ 25 ವರ್ಷ. ಇನ್ನು ಕೆಲವು ಹುದ್ದೆಗಳಿಗೆ MTS ಒಳಗನೆ ಇನ್ನು ಕೆಲವು ಹುದ್ದೆಗಳಿಗೆ 18ರಿಂದ 27 ವರ್ಷ ಅಂದ್ರೆ ಕನಿಷ್ಠ 18 ವರ್ಷ, ಗರಿಷ್ಠ 27 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಹವಾಲ್ದಾರ್ ಹುದ್ದೆಗೂ ಕೂಡ ಸೇಮ್ ಸ್ನೇಹಿತರೆ, 18ರಿಂದ 27 ವರ್ಷ ಒಳಗಿನ ಅಭ್ಯರ್ಥಿಗಳು ಈ ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಗರಿಷ್ಠ ವಯೋಮಿತಿ ಏನದಲ್ಲ 25 ವರ್ಷ, 27 ವರ್ಷ, ಇದ್ರ ಮೇಲೆ ಇನ್ನು ಎಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ಲಾಗ್ತದೆ. ಅದು ಏಜ್ ರಿಲ್ಯಾಕ್ಸೇಷನ್ ಯಾರ್ಯಾರಿಗೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕೊಡ್ಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ SC ಅಥವಾ ST ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿ ಜನರಲ್ ಕ್ಯಾಟಗರಿ ಅವನಾಗಿದ್ನು ಅಂತ ತಿಳ್ಕೊಳ್ರಿ 10 ವರ್ಷ. OBC ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿ ಅಂಗವಿಕಲ ಇದ್ನು ಅಂತಂದ್ರೆ ಅವನಿಗೆ 13 ವರ್ಷ. SC ಅಥವಾ ST ಕ್ಯಾಟಗರಿಗೆ ಸೇರಿದ ಅಂಗವಿಕಲ ಅಭ್ಯರ್ಥಿ ಇದ್ನು ಅಂತಂದ್ರೆ 15 ವರ್ಷ. ನೆಕ್ಸ್ಟ್, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಅವರು ಮಿಲಿಟರಿ ಒಳಗೆ ಸೇವೆ ಸಲ್ಲಿಸ್ಯಾರೋ ಅಷ್ಟು ವರ್ಷದ ಮೇಲೆ ಪ್ಲಸ್ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಇನ್ನು ವಿಧವೆಯರಿಗೆ ನೋಡ್ರಿ ಸ್ನೇಹಿತರೆ, ಜನರಲ್ ಕ್ಯಾಟಗರಿ ಅಥವಾ OBC ಕ್ಯಾಟಗರಿಗೆ ಸೇರಿದ ವಿಧವೆಯರಿದ್ರಿ ಅಥವಾ ಡಿವೋರ್ಸ್ ವುಮೆನ್ಗಳಿದ್ರಿ ಅಂತಂದ್ರೆ ಡಿವೋರ್ಸ್ ಕೊಟ್ಟಿರ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳು ಅಪ್ ಟು 35 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು SC ST ಕ್ಯಾಟಗರಿಗೆ ಸೇರಿದ ವಿಧವೆ ಅಥವಾ ಡಿವೋರ್ಸ್ಡ್ ಮಹಿಳೆಯರಿದ್ರಿ ಅಂತಂದ್ರೆ ಅಪ್ ಟು 40 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ SSLC ಪಾಸ್ ಆಗಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. 10ನೇ ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್, ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ, ಆಮೇಲೆ SC ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳು, ST ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ, ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇವ್ರು ಯಾರಿಗೂ ಅರ್ಜಿ ಶುಲ್ಕ ಇರುವುದಿಲ್ಲ. ಇವರನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್, ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಪರೀಕ್ಷಾ ಕೇಂದ್ರಗಳ ಬಗ್ಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವಿಷ್ಟು ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರ್ತಾವೆ ಸ್ನೇಹಿತರೆ. ನೆಕ್ಸ್ಟ್, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋಣ. ನೇಮಕಾತಿ ಹಂತಗಳ ಬಗ್ಗೆ ನೋಡೋಣ. ಈ MTS ಆಮೇಲೆ ಹವಾಲ್ದಾರ್ ಹುದ್ದೆಗಳಿಗೆ
ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ, ಅಂದ್ರೆ ಒಂದು ಎಕ್ಸಾಮ್ ಇರ್ತದೆ. ಈ ಹವಾಲ್ದಾರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರಿ ಅಂತ ತಿಳ್ಕೊಳ್ರಿ. ಇನ್ ಅಡಿಷನ್ ಆಗಿ ನಿಮಗೆ ಫಿಸಿಕಲ್ ಟೆಸ್ಟ್ ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ತಗೊಳ್ತಾರೆ ಯಾರು ಹವಾಲ್ದಾರ್ ಹುದ್ದೆಗಳಿಗೆ. ಆದ್ರೆ MTS ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಂಡ್ರೆ ಒಂದು ಎಕ್ಸಾಮ್ ಇರ್ತದೆ, ಮುಗೀತು. ಒಂದು ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕಗಳು ಯಾರು ತಗೊಂಡಿರ್ತೀರಿ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಾಗ್ತದೆ. ಎಕ್ಸಾಮ್ ಯಾವ ಭಾಷೆ ಒಳಗೆ ಇರ್ತದೆ? ಎಕ್ಸಾಮ್ ಕನ್ನಡ ಭಾಷೆ ಒಳಗೂ ಇರ್ತದೆ. ಎಕ್ಸಾಮ್ ಕನ್ನಡ ಭಾಷೆ ಒಳಗೂ ಇರ್ತದ್ರಿ. ಆಮೇಲೆ ಕಟ್ ಆಫ್ ಮಾರ್ಕ್ಸ್ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಸಂತೋಷ ಕೊಡ್ತಕ್ಕಂಥ ವಿಚಾರ ಏನಂದ್ರೆ ಕಟ್ ಆಫ್ ಸ್ಟೇಟ್ ವೈಸ್ ಕಟ್ ಆಫ್ ನಿಲ್ಲಿಸ್ತಾರೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸಪರೇಟ್ ಆಗಿರ್ತಕ್ಕಂಥ ಕಟ್ ಆಫ್ ಇರ್ತದೆ. ಅಂದ್ರೆ ಕರ್ನಾಟಕದವರು ಎಷ್ಟು ಜನ ಅರ್ಜಿ ಸಲ್ಲಿಸಿರ್ತೀರಿ ಅದರೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಸೆಷನ್ 1 ಸೆಷನ್ 2 ಅಂತ ಎರಡು ಭಾಗಗಳಲ್ಲಿ ಒಂದು ಎಕ್ಸಾಮ್ ಇರ್ತದೆ. ಮೊದಲನೇ ಸೆಷನ್ ನ್ಯೂಮೆರಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಅಂತ ಹೇಳಿ 20 ಪ್ರಶ್ನೆ ಇರ್ತಾವ, 60 ಅಂಕಗಳದ್ದಾಗಿರ್ತದೆ. ಅಂದ್ರೆ ಒಂದು ಪ್ರಶ್ನೆಗೆ 3 ಅಂಕಗಳಂತೆ 60 ಮಾರ್ಕ್ಸ್. ನೆಕ್ಸ್ಟ್ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ 20 ಪ್ರಶ್ನೆಗಳಿಗೆ 60 ಮಾರ್ಕ್ಸ್. ಇದು 45 ನಿಮಿಷ ಸಮಯಾವಕಾಶ ಇರ್ತದೆ. ಈ 45 ನಿಮಿಷ ಮುಗಿದ ತಕ್ಷಣನೇ ಆಟೋಮೆಟಿಕ್ ಕಂಪ್ಯೂಟರ್ದೊಳಗೆ ಸೆಷನ್ 2 ಏನಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡ್ತದೆ. ಬ್ರೇಕ್ ಕೊಡೋದಾಗ್ಲಿ ಆಮೇಲೆ ಇನ್ನೂ ಒಂದು ತಾಸು ಬಿಟ್ಟು ಎಕ್ಸಾಮ್ ನಡೆಸೋದಾಗ್ಲಿ ಆಗೋದಿಲ್ಲ. ಇಮಿಡಿಯೇಟ್ಲಿ ಸೆಷನ್ 2 ಏನಂದ್ರೆ ಕಂಪ್ಯೂಟರ್ ಒಳಗೆ ಸ್ಟಾರ್ಟ್ ಆಗ್ತದೆ. ಸೆಷನ್ 2 ಒಳಗೆ ಜನರಲ್ ಅವೇರ್ನೆಸ್ 25 ಪ್ರಶ್ನೆಗಳಿರ್ತಾವ. ಒಂದು ಪ್ರಶ್ನೆಗೆ 3 ಮಾರ್ಕ್ಸ್ ಅಂತಂದ್ರೆ 75 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಂಪ್ರೆನ್ಷನ್ 25 ಪ್ರಶ್ನೆಗಳಿರ್ತಾವ. ಇದಕ್ಕೂ ಕೂಡ ಒಂದು ಪ್ರಶ್ನೆಗೆ 3 ಅಂಕಗಳಂತೆ 75 ಅಂಕಗಳದ್ದು ಎಕ್ಸಾಮ್ ಇರ್ತದೆ. 45 ನಿಮಿಷ ಸಮಯಾವಕಾಶ ಇರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಇನ್ನೂ ಒಂದು ಏನಂದ್ರೆ ನೆಗೆಟಿವ್ ಅಂಕ ಇರಂಗಿಲ್ಲ ಇದಕ್ಕೆ, ನೋ ನೆಗೆಟಿವ್ ಮಾರ್ಕ್ಸ್. ಎಕ್ಸಾಮ್ ಪ್ಯಾಟರ್ನ್ ಮಲ್ಟಿಪಲ್ ಚಾಯ್ಸ್ ಇರ್ತದೆ, ಟಿಕ್ ಹಾಕೋದಿರ್ತದೆ. ಒಂದು ಪ್ರಶ್ನೆ ಇರ್ತಾವ, 4 ಆಪ್ಷನ್ಸ್ ಇರ್ತಾವ, ಅದ್ರಾಗ ಒಂದು ಸರಿಯಾದ ಉತ್ತರ ಟಿಕ್ ಹಾಕೋದಿರ್ತದೆ. ಇನ್ ಕೇಸ್ ತಪ್ಪು ಟಿಕ್ ಹಾಕಿದ್ರಿ ಅಂತ ತಿಳ್ಕೊಳ್ರಿ, ಮಾರ್ಕ್ಸ್ ಏನು ಡಿಡಕ್ಟ್ ಮಾಡೋದಿಲ್ಲ ಸ್ನೇಹಿತರೆ. ನೋ ನೆಗೆಟಿವ್ ಅಂಕಗಳು ಇರಂಗಿಲ್ಲ. ಇದು ಸೆಲೆಬಸ್ ಸ್ನೇಹಿತರೆ. ಇದು ಈ ಎಕ್ಸಾಮ್ಗೆ ಏನೇನು ಸೆಲೆಬಸ್ ಅಂತ ಇಲ್ಲಿ ಕೊಟ್ಟಾರದ್ದೆ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಸೆಷನ್ 1 ಏನದಲ್ಲ ಸ್ನೇಹಿತರೆ, ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್. ಕ್ವಾಲಿಫೈಯಿಂಗ್ ಎಕ್ಸಾಮ್ ಇದ್ರಾಗ ಮಿನಿಮಮ್ ಮಾರ್ಕ್ಸ್ ತಗೊಂಡ್ರೆ, ಮಿನಿಮಮ್ ಮಾರ್ಕ್ಸ್ ಇಂತಿಷ್ಟ ಅಂತಂದ್ರೆ ನೆಕ್ಸ್ಟ್ ಹೇಳ್ತೀನಿ ನಾನು. ಅದು ಮಿನಿಮಮ್ ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಈ ಸೆಷನ್ 2 ವ್ಯಾಲ್ಯೂಯೇಷನ್ ಮಾಡ್ತಾರೆ. ನೀವು ಟಿಕ್ ಹಾಕಿರ್ತಕ್ಕಂಥದ್ದು ವ್ಯಾಲ್ಯೂಯೇಷನ್ ಮಾಡ್ತಾರೆ, ಇಲ್ಲಾಂದ್ರೆ ವ್ಯಾಲ್ಯೂಯೇಷನ್ ಮಾಡಂಗಿಲ್ಲ. ಈ ಸೆಷನ್ 2 ಒಳಗೆ ಅಂದ್ರೆ 75 ಮಾರ್ಕ್ಸ್ 150 ಮಾರ್ಕ್ಸ್ ಏನದಲ್ಲ, ಈ 150 ಮಾರ್ಕ್ಸ್ ಒಳಗೆ ಯಾರು ಅತಿ ಹೆಚ್ಚು ಅಂಕಗಳು ಗಳಿಸಿರ್ತಾರೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಾಗ್ತದೆ. ಇದು MTS ಹುದ್ದೆಗಳದ್ದು. ಇನ್ನು ಹವಾಲ್ದಾರ್ ಹುದ್ದೆಗಳಿಗೆ ಒಂದು ಹುದ್ದೆಗಳಿಗೆ 7 ಜನ ಅಭ್ಯರ್ಥಿಗಳಂತೆ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಆಯ್ಕೆ ಮಾಡ್ತಾರೆ. ಈ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಾಸ್ ಆದ್ರಿ ಅಂತಂದ್ರೆ ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ಎಲ್ಲಿ? ಹವಾಲ್ದಾರ್ ಹುದ್ದೆಗಳಿಗೆ. ಮಿನಿಮಮ್ ಮಾರ್ಕ್ಸ್ ಎಷ್ಟು ತಗೊಳ್ಬೇಕು? ಸೆಷನ್ 1 ಮಿನಿಮಮ್ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನೀವು ಕ್ವಾಲಿಫೈ ಆದಂಗ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ರಿ ಅಂದ್ರೆ 30% ಅಂಕಗಳು ತಗೋಬೇಕು. ಅಂದ್ರೆ ಅಲ್ಲಿ 60 ಮಾರ್ಕ್ಸ್ ಪ್ಲಸ್ 60 ಮಾರ್ಕ್ಸ್ 120 ಮಾರ್ಕ್ಸ್ ಇತ್ತು. ಈ 120 ಮಾರ್ಕ್ಸ್ ಒಳಗೆ 30% ಮಾರ್ಕ್ಸ್ ತಗೋಬೇಕು. 12 36 ಮಾರ್ಕ್ಸ್ ಮಿನಿಮಮ್ ಜನರಲ್ ಕ್ಯಾಟಗರಿ ತೊಂದ್ರಿ ಅಂತಂದ್ರೆ ಸೆಷನ್ 2 ಎಕ್ಸಾಮ್ ಏನು ಸೆಷನ್ 2 ಎಕ್ಸಾಮ್ ಏನು ಬಿಡಿಸಿರ್ತಿರಲ್ಲ, ಆ ಸೆಷನ್ 2 ಎಕ್ಸಾಮ್ದು ವ್ಯಾಲ್ಯೂಯೇಷನ್ ಮಾಡ್ತಾರೆ, ಇಲ್ಲಾಂದ್ರೆ ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ನೆಕ್ಸ್ಟ್ OBC ಅಥವಾ EWS ಕ್ಯಾಂಡಿಡೇಟ್ ಆಗಿದ್ರೆ ಅಂದ್ರೆ 25% ಅಂಕಗಳು ತಗೊಳ್ಬೇಕು. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳು 20% ಅಂಕಗಳು ತಗೋಬೇಕು. ಯಾವುದು? 120 ಮಾರ್ಕ್ಸಿಗೆ. ಈ 120 ಮಾರ್ಕ್ಸಿಗೆ ಈ ರೀತಿ ಹೇಳ್ದಂಗೆ ಮಿನಿಮಮ್ ಅಂಕಗಳು ತಗೊಂಡ್ರಿ ಅಂತಂದ್ರೆ ಸೆಷನ್ 2 ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೆಷನ್ 2 ಒಳಗೆ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತೀರ ಅಂತ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ಇನ್ನು ಹವಾಲ್ದಾರ್ ಎಕ್ಸಾಮ್ಗಳಿಗೆ ಸಪರೇಟ್ ಆಗಿರ್ತಕ್ಕಂಥ ದೈಹಿಕ ಸಾಮರ್ಥ್ಯ ಪರೀಕ್ಷೆ ತಗೊಳ್ತಾರ ಅಂತ ಹೇಳಿದೆ, ಅದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆ ಬಗ್ಗೆ ನೋಡೋಣ. ದೈಹಿಕ ಸಾಮರ್ಥ್ಯ ಪರೀಕ್ಷೆ ಒಳಗೆ ನೋಡ್ರಿ, ಪುರುಷ ಅಭ್ಯರ್ಥಿಗಳಿದ್ರಿ ಅಂದ್ರೆ ವಾಕಿಂಗ್ ಇರ್ತದೆ, ನಡೆಯೋದಿರ್ತದೆ. 1600 ಮೀಟರ್ ಅನ್ನ 15 ನಿಮಿಷದೊಳಗೆ ವಾಕ್ ಮಾಡ್ಬೇಕು, ನಡಿಬೇಕು. ಮಹಿಳಾ ಅಭ್ಯರ್ಥಿಗಳಾಗಿದ್ರಿ ಅಂದ್ರೆ 1 ಕಿಲೋಮೀಟರ್ ಅನ್ನ 20 ನಿಮಿಷದೊಳಗೆ ನಡಿಬೇಕು. 1 ಕಿಲೋಮೀಟರ್ ಅನ್ನ 20 ನಿಮಿಷದೊಳಗೆ ವಾಕ್ ಮಾಡ್ಬೇಕು. ಇದು ಪಾಸ್ ಆಗಿರಿ ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್
ಹೈಟ್ ಮತ್ತು ಚೆಸ್ಟ್ ಅನ್ನ ಚೆಕ್ ಮಾಡ್ತಾರೆ. ಮಹಿಳಾ ಅಭ್ಯರ್ಥಿಗಳಿದ್ದೀರಿ ಅಂದ್ರೆ ಹೈಟ್ ಮತ್ತು ವೇಟ್ ಅನ್ನು ಚೆಕ್ ಮಾಡ್ತಾರೆ. ಓಕೆ, ಪುರುಷ ಅಭ್ಯರ್ಥಿಗಳ ಹೈಟ್ ಎಷ್ಟಿರಬೇಕು? ಮಿನಿಮಮ್ 157.5 ಸೆಂಟಿಮೀಟರ್ ಹೈಟ್ ಅನ್ನು ಹೊಂದಿರಬೇಕು. ನೆಕ್ಸ್ಟ್ ಚೆಸ್ಟ್ 81 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು. ಎಷ್ಟು? 81 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು. ಎದೆ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಂಗಿರ್ಬೇಕು. ನೆಕ್ಸ್ಟ್ ಇನ್ನು ಮಹಿಳಾ ಅಭ್ಯರ್ಥಿಯ ದೇಹ ದಾಢ್ಯತೆ ಬಗ್ಗೆ ನೋಡೋದಾದ್ರೆ 152 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಬೇಕು. ಇನ್ನು ವೇಟ್ 48 kg ಇರ್ಬೇಕ್ರಿ. ತೂಕ 48 kg ವಜ್ ಇರ್ಬೇಕು. ಇನ್ನು ಅಂಗವಿಕಲ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಳ್ರಿ, ಅವ್ರಿಗೆ ಯಾವುದೇ ರೀತಿಯ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಗಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಲಿ ಇರುವುದಿಲ್ಲ. ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹೈಟ್ ಎಷ್ಟರೇ ಇರಲಿ, ಚೆಸ್ಟ್ ಎಷ್ಟರೇ ಇರಲಿ ಅಥವಾ ವೇಟ್ ಎಷ್ಟರೇ ಇರಲಿ, ಅರ್ಜಿಯನ್ನ ನೀವು ಸಲ್ಲಿಸಬಹುದು. ಯಾರಿದ? ಅಂಗವಿಕಲ ಅಭ್ಯರ್ಥಿಗಳ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಆಮೇಲೆ ದೇಹ ದಾಢ್ಯತೆಯ ಪರೀಕ್ಷೆಗಳ ಪಾಸ್ ಆದ್ರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಚೆಕ್ ಮಾಡಲಾಗ್ತದೆ. ಇದರಲ್ಲಿಯೂ ಪಾಸ್ ಆದ್ರೆ ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮ್ ಇರ್ತದೆ, ವೈದ್ಯಕೀಯ ಪರೀಕ್ಷೆ ಇರ್ತದೆ. ಅದರಲ್ಲಿಯೂ ಪಾಸ್ ಆದ್ರಿ ಅಂದ್ರೆ ನೆಕ್ಸ್ಟ್ ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ಳಾಗ್ತದೆ. ನೆಕ್ಸ್ಟ್ ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಪ್ರೊಸೀಜರ್ ಕೊಟ್ಟರ ಸ್ನೇಹಿತರೆ. ಪ್ರೊಸೀಜರ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಪ್ರೊಸೀಜರ್ ಕೊಟ್ಟರ. SSC ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು. ಅದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಈ ನೋಟಿಫಿಕೇಶನ್ ಪೇಜ್ ನಂಬರ್ 51, 52, 53 ಸ್ಕ್ರೀನ್ ಶಾಟ್ ಸಮೇತ ಕೊಟ್ಟರು. ಅದನ್ನು ಒಮ್ಮೆ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ, ತದನಂತರ ಅರ್ಜಿ ಸಲ್ಲಿಸ್ರಿ. CHSL ಅರ್ಜಿ ಸಲ್ಲಿಸುವುದು ಪ್ರೊಸೀಜರ್, CGL ಅರ್ಜಿ ಸಲ್ಲಿಸುವುದು ಪ್ರೊಸೀಜರ್. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನ ಆಲ್ರೆಡಿ ನಾನು ವಿಡಿಯೋ ಮಾಡೀನಿ ಸ್ನೇಹಿತರೆ. ಆ ವಿಡಿಯೋ ನೋಡ್ಕೊಂಡು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರೊಸೀಜರ್ ಸೇಮ್ ಆಗಿರ್ತದೆ. ಈ MTS ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ರಿ, ನೀವು ಡಿಗ್ರಿ ಮೇಲೆ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ರಿ. SSCದ ಅರ್ಜಿ ಸಲ್ಲಿಸುವಂತ ಪ್ರೊಸೀಜರ್ ಸೇಮ್ ಇರ್ತದೆ ಸ್ನೇಹಿತರೆ. ಇವು 2 ವಿಡಿಯೋಗಳನ್ನ ನೀವು ನೋಡ್ಕೊಳ್ಬಹುದು. ನೋಡಿ ಅರ್ಜಿಯನ್ನ ಸಲ್ಲಿಸ್ರಿ. ಆದರೂ ಕೂಡ MTS ಆಮೇಲೆ ಹವಲ್ದಾರ್ ಹುದ್ದೆಗಳಿಗೆ ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನೊಳಗೊಂಡಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಅದ ವಿಡಿಯೋ ಕೂಡ ನೀವು ನೋಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಇದಿಷ್ಟು MTS ಮತ್ತು ಹವಲ್ದಾರ್ ನೇಮಕಾತಿಗಳ ಕುರಿತು SSC ಇಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.